ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇದಾಗಿರುತ್ತೆ ಸಂಕ್ರಾಂತಿ ಹಬ್ಬದ ಲಾಗ್ ಇದು. ಸೊ ನಮ್ಮ ಮನೇಲಿ ಹೆಂಗೆ ಸಂಕ್ರಾಂತಿ ಮಾಡಿದ್ವಿ ಅಂತ ಇಟ್ ವಾಸ್ ವೆರಿ ಸಿಂಪಲ್. ಮಾರ್ನಿಂಗ್ ಎದ್ದು ಮಾಮೂಲಿ ಪೂಜೆ ಮಾಡಿದ್ವಿ. ಸೊ 14th ಮಧ್ಯಾಹ್ನದ ಮೇಲಿಂದ ಸ್ಟಾರ್ಟ್ ಆಗುತ್ತೆ ಅಂದಿದ್ದರಿಂದ ಮಧ್ಯಾಹ್ನ ಒಂಚೂರು ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡು ಇನ್ನೇನು ಅಷ್ಟೊತ್ತಲ್ಲಿ ಸಂಜೆ ರಾತ್ರಿ ಎಲ್ಲ ದೀಪ ಹಚ್ಚೋದು ಅಂದ್ಬಿಟ್ಟು ನೆಕ್ಸ್ಟ್ ದಿನ ಅರ್ಲಿ ಮಾರ್ನಿಂಗ್ ಎದ್ದು ಪೂಜೆ ಎಲ್ಲ ಮಾಡಿಬಿಟ್ವಿ. ಸೊ ಪೂಜೆ ಆದಮೇಲೆ ಅಡುಗೆನೂ ರೆಡಿ ಇತ್ತು. ಇನ್ನು ಊಟಕ್ಕೆ ಮಾಮೂಲಿ ಊಟ ಸ್ವೀಟು ಪೊಂಗಲ್ ಮತ್ತು ಖಾರ ಪೊಂಗಲ್ನ ದೇವ್ರ ನೈವೇದ್ಯಕ್ಕೆ ಇಡಬೇಕಿತ್ತು. ಸೊ ಅದನ್ನಿಟ್ಟು ಊಟಕ್ಕೆ ಅಂತ ಕೂತ್ಕೊಂಡ್ವಿ. ಊಟದಲ್ಲಿ ಇಟ್ ವಾಸ್ ಅ ಸಿಂಪಲ್ ಮೆನ್ಯೂ. ಬೋಂಡ ಮಾಡಿದ್ದೆ, ಇದ್ಕಿನ ಬೇಳೆದು ಬೋಂಡ ಮಾಡಿ, ಇದ್ಕಿನ ಬೇಳೆದು ಖೀರ್ ಮಾಡಿ, ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ಲು, ಇದ್ಕಿನ ಬೇಳೆ ಸಾಂಬಾರು, ಅನ್ನ ಮತ್ತು ಮಾಮೂಲಿ ಕಡಲೆ ಬೀಜ, ಅವರೆಕಾಯಿ ಮತ್ತು ಸ್ವೀಟ್ ಪೊಟ್ಯಾಟೋನ ಬಾಯ್ಲ್ ಮಾಡಿದೆ. ಸೊ ಇಷ್ಟೇ ಆಗಿತ್ತು ಊಟದ್ದು. ಅದಾದಮೇಲೆ ನೈಟು ನನ್ನ ಮಗನಿಗೆ ಅದು 10 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಈ ಥರ ಪೂಜೆ ಮಾಡಬೇಕು ಅಂತ ಎಲ್ಲನೂ ಇರೋದ್ರಿಂದ ನಾನು ಪ್ರತಿ ವರ್ಷ ಇದು ಸಂಕ್ರಾಂತಿ ಹಬ್ಬಕ್ಕೆ ಮಾಡ್ತೀನಿ. ಸೊ ಮಾಮೂಲಿ ಇದನ್ನು ಏನು ಮಾಡ್ತೀನಿ ಅಂದರೆ 5 ಥರದ ಏನಂತಾರೆ ಧಾನ್ಯಗಳು, ನಾನು ಅಕ್ಕಿ ಎತ್ಕೊಂಡು ಕಡಲೆ ಬೀಜ ಎತ್ಕೊಂಡು ಇನ್ನು 3 ಥರ ಕಾಳು ಎತ್ಕೊಂಡು ಅದಕ್ಕೆ ಕಾಯಿನ್ ಹಾಕಿ ಹೂವನ್ನು ಸ್ವಲ್ಪ ಇಟ್ಟು ನನ್ನ ಮಗನಿಗೆ ಈ ಥರ ದೃಷ್ಟಿ ತೆಗೆದಿದ್ದೆ. ದೃಷ್ಟಿ ತೆಗೆದುಬಿಟ್ಟು ತಟ್ಟೆ ಸಾಮಾನಲ್ಲಿ ಜಸ್ಟ್ ಎಲೆ, ಅಡಿಕೆ, ಬಾಳೆಹಣ್ಣು, ಹೂವು ಮತ್ತು ಎಳ್ಳು, ಬೆಲ್ಲ, ಶುಗರ್ ಕೇನು ಇದನ್ನಿಟ್ಟು ಅವ್ನಿಗೆ ಕೈ ಮುಗಿಸಿ ಆರತಿ ತೆಗ್ದು ಇಟ್ಟೆ. ಒಬ್ಬರೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಇದೇ ಥರ ಮಾಡೋದು ಸಿಂಪಲ್ಲಾಗಿ ಇಷ್ಟು ಮಾಡಿಬಿಟ್ಟು ದೃಷ್ಟಿ ತೆಗಿತೀನಿ. ಸೊ ಯಾವುದೇ ನೆಗೆಟಿವ್ ವೈಬ್ಸ್ ಇದ್ರೂ ಆ ನೆಗೆಟಿವ್ ವೈಬ್ಸ್ ಎಲ್ಲ ಮಕ್ಕಳು ಕಳ್ಕೊಳ್ಬೋದು ಅಂತ ಮಾಡುವಂಥ ಪೂಜೆ ಇದು. ಸೊ ಇದು ಆಲ್ಮೋಸ್ಟ್ ಇವಾಗ ಎಲ್ಲರೂ ಮಾಡ್ತಾರೆ. ಸೊ ಇದು ಹಿಂಗೆ ಮಾಡಿ ನಾನು ನಮ್ಮ ಹಬ್ಬನ ಮುಗಿಸ್ದೆ. ಇಟ್ ವಾಸ್ ವೆರಿ ಸಿಂಪಲ್. ಮಾಮೂಲಿ ಬಂದವ್ರಿಗೆ ಮತ್ತು ಕೆಲವು ಕಡೆ ಹೋಗಿಬಿಟ್ಟು ಸಹ ಎಳ್ಳು ಬೆಲ್ಲನ ಬೀರ್ಬಿಟ್ಟು ಬಂದ್ವಿ. ಇಷ್ಟೇ ಆಗಿತ್ತು ನಮ್ಮದು ಮಿನಿ ಲಾಗ್. ಸೊ ಇನ್ ಕೇಸ್ ಈ ಲಾಗ್ ಇಷ್ಟ ಆಗಿದ್ದಲ್ಲಿ ಡು ನಾಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಸಿ ಯು, ಬಾಯ್.